ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಬುಧವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಬುಧವಾರ ಬೆಳಗಿನ ಆಲೂಗೆಡ್ಡೆ ಬೇಕಾಗ್ತಾ ಇದ್ದೀನಿ. ಇಡ್ಲಿಗೆ ಗೊಜ್ಜು ಮಾಡಬೇಕು, ಅದಕ್ಕೋಸ್ಕರ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಆಲೂಗೆಡ್ಡೆ ಎಲ್ಲ ಬೇಯಕ್ಕಾಕ್ಬಿಟ್ಟು ಹಾಗೆಯೇ ಸ್ವಲ್ಪ ಹಾಲನ್ನು ಕಾಯಕ್ಕಿಟ್ಬಿಡೋಣ ಅಂತ ಕಾಯಕ್ಕಿಟ್ಟಿದ್ದೀನಿ. ಆಲೂಗೆಡ್ಡೆ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಕೂಡ ಹೌದು. ಜಾಸ್ತಿ ಏನು ಆಲೂಗೆಡ್ಡೆ ಇಲ್ಲ, ನಮ್ಮ ಮನೇಲಿ 2 ಅಥವಾ 1 ಅಥವಾ 3 ಆಲೂಗೆಡ್ಡೆ ಇದ್ದರೆ ಸಾಕು. ಗೊಜ್ಜು ಕಡಿಮೆ ಅಂದ್ರೂ 7ರಿಂದ 8 ಜನ ಆರಾಮಾಗಿ ಇಡ್ಲಿ ತಿನ್ಬೋದು. ಬನ್ನಿ, ಇವತ್ತು ಬುಧವಾರ ಇಡ್ಲಿ ಮಾಡ್ತಾ ಮನೆ ಕೆಲಸಗಳನ್ನು ಮಾಡ್ತಾ ಇವತ್ತು ಸಬ್ಬಸಿಗೆ ಸೊಪ್ಪು, ಮೊಳಕೆ ಹುರುಳಿಕಾಳು, ಉಪ್ಸಾರು, ಖಾರ ಎಲ್ಲ ಮಾಡ್ತಾ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಕೊಡೋಣ. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಎಲ್ಲ ರೆಡಿಯಾಗಿದ್ದೀರಾ? ಸರ್ವೇ ಸಾಮಾನ್ಯ ಪ್ರತಿ ವರ್ಷವೂ 2ನೇ ಒಂದು ಶುಕ್ರವಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಬರೋದು. ಎಲ್ಲರಿಗೂ ಡೌಟ್ ಇರುತ್ತೆ, ಮೊದಲನೇ ವಾರ ಮಾಡೋದಾ, 2ನೇ ವಾರ ಮಾಡೋದಾ, 3ನೇ ವಾರ ಮಾಡೋದಾ ಅಂತ. ಖಂಡಿತವಾಗ್ಲೂ ಎಲ್ಲ ಪ್ರತಿ ವರ್ಷವೂ 2ನೇ ಶುಕ್ರವಾರಕ್ಕೆ ವರಮಹಾಲಕ್ಷ್ಮಿ ಬರೋದು. ಅದು 2ನೇ ಶ್ರಾವಣದ ಶುಕ್ರವಾರಕ್ಕೆ ಅಂತಲೇ ಹೇಳ್ಬೋದು. ಈ ಸಲ 2ನೇ ಶ್ರಾವಣ ಶುಕ್ರವಾರ 8ನೇ ತಾರೀಕು ಬಂದಿದೆ. ಸರ್ವೇ ಸಾಮಾನ್ಯ ಬೆಳಗ್ಗೆ ಎದ್ದ ತಕ್ಷಣ ಮಾಡೋದಾ, ಮಧ್ಯಾಹ್ನ ಮಾಡೋದಾ, ಸಂಜೆ ಮಾಡೋದಾ ಅಂತ ಒಂದು ಕನ್ಫ್ಯೂಸ್ ಇರುತ್ತೆ. ಲಗ್ನ ಯಾವುದು, ಯಾವ ಲಗ್ನದಲ್ಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ, ನಮ್ಮನೆ ಏಳಿಗೆ ಆಗಬೇಕು, ದುಡ್ಡು ಕಾಸು ಕೈ ಸೇರಬೇಕು, ಜೊತೆಗೆ ಅರ್ಧಂಬರ್ಧ ಕೆಲಸಗಳಾಗಿದ್ದಾವೆ, ಲೋನ್ ಆಗ್ತಾ ಇಲ್ಲ, ಪ್ರಾಪರ್ಟಿಗಳ ವಿಚಾರವಾಗಿ ಅರ್ಧಂಬರ್ಧ ಎಲ್ಲ ಪ್ರತಿಯೊಂದು ಕೆಲಸಗಳಲ್ಲೂ ಕೈ ಹಿಡಿತಾ ಇಲ್ಲ, ಎಲ್ಲ ಕೆಲಸಗಳು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದೆ, ನಮ್ಮ ಆಸೆ ಕನಸುಗಳು ಈಡೇರಬೇಕು, ಏನಪ್ಪ ಮಾಡೋದು? ವರವನ್ನು ಕೊಡುವಂತಹ ಮಹಾಲಕ್ಷ್ಮಿ ಒಂದು ವಾರ ಅಂತಲೇ ಹೇಳ್ಬೋದು. ಆದ್ರೂ ಕೆಲವರಿಗೆ ಮಾಡೋಕ್ಕೆ ಆಗೋದಿಲ್ಲ. 108 ಕಾರಣಗಳು. ಆ ಒಂದು ವಾರ ಮಾಡೋಕ್ಕಾಗಲ್ಲ. ಆ ವಾರ ಮಾಡೋಕ್ಕಾಗಲ್ಲ ಅಂದ್ರೂ ಮತ್ತೆ ಇನ್ಯಾವ ವಾರ ಮಾಡ್ಬೋದು? ಆ ವಾರ ಮಾಡೋದಾದರೆ ಯಾವ ದಿನ, ಯಾವ ಒಂದು ಟೈಮಲ್ಲಿ ಮಾಡಿದ್ರೆ ನಮ್ಮ ಕನಸು, ನಮ್ಮ ಆಸೆಗಳು ಜಾಸ್ತಿ ಈಡೇರುತ್ತೆ. ಜೊತೆಗೆ ದುಡ್ಡು ಕಾಸು ಕೈಯಲ್ಲಿ ನಿಲ್ಲೋದು ಮುಖ್ಯ. ಪೂಜೆ ಮಾಡೋದಕ್ಕಿಂತ ಕೈಯಲ್ಲಿ ನಿಲ್ಲೋದು ಮುಖ್ಯ ಅಂತ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಹಾಗೆ ಇಡ್ಲಿಗೆಲ್ಲ ರುಬ್ಬಿಟ್ಟಿದೆ, ಗ್ರೈಂಡರ್ಗೆ ಹಾಕಿದೆ. ತುಂಬ ಚೆನ್ನಾಗಿ ನುಣ್ಣಗಾಗಿತ್ತು, ಹಾಗಾಗಿ ಚೆನ್ನಾಗೂ ಉಕ್ಕು ಬಂದಿತ್ತು. ಬೇಗ ಬೇಗ ಇಡ್ಲಿ ಮಾಡಿಬಿಡೋಣ ಅಂತೂ ಬೇಗ ಬೇಗ ರೆಡಿ ಮಾಡ್ಕೊಂಡಿದ್ದೀನಿ. ಸಿಕ್ಕಾಬಟ್ಟೆ ಮಳೆ, ಚಳಿ, ಅಬ್ಬಾ ಸ್ವೆಟ್ರಂತೂ ಬಿಚ್ಚೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಕಾಲೆಲ್ಲ ಕೋಲ್ಡ್ ಆಗ್ತಾಯಿದೆ. ನಿಂತ್ಕೊಳ್ಳೋ ಜಾಗದಲ್ಲಾಗಲಿ ಕೂರೋ ಜಾಗದಲ್ಲಾಗಲಿ ಯಾವುದೇ ಕಾರಣಕ್ಕೂ ಮ್ಯಾಟ್ ಇಲ್ಲದೆ ಇರೋಕ್ಕಾಗಲ್ಲ. ಇಲ್ಲಾಂದರೆ ಐಸ್ ಕ್ಯಾಂಡಿ ಮೇಲೆ ಕಾಲಿಟ್ಟಂಗಾಗುತ್ತೆ. ಚಿಕ್ಕಮಂಗ್ಳೂರು ಅಂದರೆ ಹಾಗೇ. ಹಾಗೆಯೇ ನಾನು ತುಂಬ ಸಲ ಹೇಳಿದ್ದೀನಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸರ್ವೇ ಸಾಮಾನ್ಯ ಮಾಡಬೇಕಾದ್ರೆ ಜೋಪಾನ. ಅದರಲ್ಲೂ ಬಂದ ತಕ್ಷಣ ಮನೆ ಒಳಗಡೆ ಬರ್ತಾ ಇದ್ದಾರೆ ನೆಂಟರು ಅಂದ ತಕ್ಷಣವೇ ಎದುರುಗಡೆ ಕಾಣೋ ಹಾಗೆ ಯಾವುದೇ ಕಾರಣಕ್ಕೂ ಕಳಸ ಕೂರಿಸ್ಬಾರ್ದು, ಲಕ್ಷ್ಮಿ ಅಮ್ಮನ ಕೂರಿಸ್ಬಾರ್ದು. ಸ್ವಲ್ಪ ಮರೆ ತೆರೆ ಇರಬೇಕು. ಎಲೆ ಮರೆ ಕಾಯಿ ನಮ್ಗೆ ಬದುಕಿದ್ರೇ ಜೀವನ ಹೊರತು ಎಲ್ಲ ಮರಕ್ಕಿಂತ ಎತ್ತರವಾಗಿರೋ ಮರನೇ ಬೇಗ ಕಡಿತಾರಲ್ವ, ಅದೇ ಥರನೇ ಕಣ್ಣೆದುರುಗಡೆ ಕಾಣಿಸೋರನ್ನೇ ಬೇಗ ದೃಷ್ಟಿ ಆಗೋದು ಅಂತ ಹೇಳ್ತೀನಿ. ಅಮ್ಮ ಆದ್ರೇನು, ಅಪ್ಪ ಆದ್ರೇನು, ದೇವರಾದ್ರೇನು ಅಲ್ವಾ? ಬನ್ನಿ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. 8ನೇ ತಾರೀಕು ಶುಕ್ರವಾರ 2ನೇ ಶ್ರಾವಣ ಶನಿವಾರ ಬರುತ್ತೆ. ಮೊದಲನೇದಾಗಿ ರಾಹುಗಾಲ, ಗುಳಿಗಾಲ, ಯಮಗಂಡಗಾಲ ಇದನ್ನೆಲ್ಲ ನೋಡ್ಕೊಂಬಿಡಿ. ರಾಹುಗಾಲ ಬಂದ್ಬಿಟ್ಟು ಇನ್ನು 8ನೇ ತಾರೀಕು ಮೊದಲನೇದಾಗಿ 2ನೇ ಶ್ರಾವಣ ಶನಿವಾರ ಬಂದ್ಬಿಟ್ಟು ರಾಹುಗಾಲ ಬೆಳಿಗ್ಗೆ 10:51 ಮಧ್ಯಾಹ್ನ 12:25 ತನಕ, ಯಮಗಂಡಗಾಲ 3 ಗಂಟೆ ಮಧ್ಯಾಹ್ನ 3 ಗಂಟೆ 34 ಸಂಜೆ 5 ಗಂಟೆ 8 ತನಕ ಇರುತ್ತೆ. ಇನ್ನು ಗುಳಿಕ ಕಾಲ ಬಂದ್ಬಿಟ್ಟು ಬೆಳಿಗ್ಗೆ 7:42 9:16 ತನಕ ಇರುತ್ತೆ. ಆಯಿತಾ? ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ಸರ್ವೇ ಸಾಮಾನ್ಯ ಅಮ್ಮನವ್ರನ್ನ ಯಾರು ಕೂರಿಸೋದಕ್ಕೆ, ಇದು ನನ್ನ ನೆನಪಲ್ಲಿ ಇಟ್ಕೊಳ್ಳಿ, ಈ ಟೈಮಲ್ಲಿ ಸರ್ವೇ ಸಾಮಾನ್ಯ ಯಾರೂ ಲಕ್ಷ್ಮಿನ ಅಮ್ಮನ ಕೂರಿಸೋದಕ್ಕೆ ಇಷ್ಟಪಡೋದಿಲ್ಲ. ಅಪ್ಪಿತಪ್ಪಿ ಹೇಳ್ಬೋದು, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ, ಸಿಂಹ ಲಗ್ನದಲ್ಲಿ ಕೂರಿಸಿ ತುಂಬ ಒಳ್ಳೆಯದು ಹಾಗೆ ಹೀಗೆ ಅಂತ. ನನಗೆ ಗೊತ್ತಿರೋ ಹಾಗೆ ನಾನು ಗುರುಗಳನ್ನು ನಂಬಿದ್ದೀನಿ, ಅವ್ರನ್ನ ಹೇಳಿರೋ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ. ಖಂಡಿತ ಒಳ್ಳೆಯದಾಗುತ್ತೆ, ಖಂಡಿತ ಟ್ರೈ ಮಾಡಿ. ದುಡ್ಡು ಬರೋದು ಮುಖ್ಯ. ಎಷ್ಟು ಮುಖ್ಯ ಅಂತಂದರೆ ತುಂಬ ಮುಖ್ಯ. ಅದನ್ನು ಉಳಿಸೋದು ಅದಕ್ಕಿಂತ ಡಬ್ಬಲ್ ಮುಖ್ಯ. ಅದಕ್ಕಿಂತ ಡಬ್ಬಲ್ ಕಷ್ಟ ಕೂಡ ಹೌದು. ದುಡ್ಡನ್ನು ಬರೋದು ಎಷ್ಟು ಎಫರ್ಟ್ ಹಾಕಿರ್ತೀವಿ ಅದಕ್ಕಿಂತ 2ರಷ್ಟು ಕಷ್ಟಪಡಬೇಕು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳ್ತೀನಿ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡೋದು ಹೊತ್ತಲ್ಲದ ಹೊತ್ತಿನಲ್ಲಿ ನಾವೇನಾದರೂ ಪೂಜೆ ಮಾಡ್ತು ಅಂದರೆ ಕೈಯಲ್ಲಿರೋ ದುಡ್ಡು ಸಹ ಕಿತ್ಕೊಂಡು ಹೊಟ್ಟೋಗ್ಬಿಡುತ್ತೆ, ಹೌದಲ್ವಾ? ಸರಿ ಬನ್ನಿ, ಅದ್ರ ಬಗ್ಗೆ ಮಾತಾಡ್ತಾ ಸ್ವಲ್ಪ ಮನೆ ಕೆಲಸದ ಬಗ್ಗೆನೂ ಮಾತಾಡ್ಬಿಡ್ತೀನಿ.
ಬೇಗ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಇಡ್ಲಿ ಕುಕ್ಕರ್ಗೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಹುಣಸೆ ಹಾಕಿದ್ದೀನಿ. ಯಾಕೆಂದರೆ ಪಾತ್ರೆಗಳು ವೈಟ್ ಆಗೋದಿಲ್ಲ. ಒಂದು ರೀತಿ ಬೆಳ್ಳಗೆ ಗಾರೆ ಥರ ಆಗಿಬಿಡುತ್ತೆ. ಆ ಥರ ಏನೂ ಆಗೋದಿಲ್ಲ. ಚೆನ್ನಾಗಿರುತ್ತೆ. ಆಮೇಲೆ ಕಪ್ಪು ಆಗೋದಿಲ್ಲ ಕಾರಣಕ್ಕೋಸ್ಕರ ಹುಣಸೆ ಹುಳಿ ಅಥವಾ ನಿಂಬೆಹಣ್ಣಿನ ಸಿಪ್ಪೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗೆಲ್ಲ ಎಣ್ಣೆ ಎಲ್ಲ ಹಚ್ಕೊಂಡು ಇಡ್ಲಿ ಹಿಟ್ಟನ್ನು ಹಾಕಿ ಪಾತ್ರೆ ಒಳಗಡೆ ಇಡಬೇಕು. ಅದು ಆಗ್ತಾ ಈ ಲಕ್ಷ್ಮಿಯ ಬಗ್ಗೆ ಮಾತಾಡ್ಬಿಡೋಣ. ಆಯಿತಾ? ಸರ್ವೇ ಸಾಮಾನ್ಯ ಲಕ್ಷ್ಮಿ ಅಂತಂದ್ರೇ ರಾತ್ರಿ ಎಲ್ಲ ನಿದ್ರೆ ಬರೋದಿಲ್ಲ. ಬೇಗ ಅಂದರೆ ಬೇಗನೆ ಮುಗಿಸ್ಬೇಕು ಅನ್ನೋ ಆಸೆ ಇರುತ್ತೆ. ತುಂಬ ಒಳ್ಳೆ ಟೈಮು ಅಂದರೆ ಮಿಥುನ ಲಗ್ನ. ಮಿಥುನ ಲಗ್ನದಲ್ಲಿ ಏನಾದ್ರು ಮಾಡೋದೇ ಆದರೆ ದುಡ್ಡು ಕೈಯಲ್ಲಿ ನಿಲ್ಲುತ್ತೆ. ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತೆ. ತುಂಬ ಒಳ್ಳೆಯ ಒಂದು ಟೈಮ್ ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟು ಸುಲಭದ ಮಾತಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಜಸ್ಟ್ ಅರ್ಧ ಗಂಟೆ ಟೈಮ್ ಮಾತ್ರ ಇರೋದು. ಎಷ್ಟು ಗಂಟೆಯಿಂದ ಗೊತ್ತಾ? 4 ಗಂಟೆಯಿಂದ 4:30 ಆದಷ್ಟು ಬೇಗ ಎಲ್ಲ ರೆಡಿ ಮಾಡಿಕೊಂಡು ಅಮ್ಮನವರ ಪೂಜೆಯನ್ನು ಮಾಡಿಸಿ ಮುಗಿಸ್ಬೇಕಾಗತ್ತೆ. ಇನ್ನು ನನಗಾಗಲಿಲ್ಲ, ಏನು ಮಾಡೋದು? ಸಂಜೆ ಮಾಡೋಣ, ಮಧ್ಯಾಹ್ನ ಮಾಡೋದಾ? ಇನ್ನು ಮಧ್ಯಾಹ್ನಕ್ಕೂ ಸಹ ನಾನು ಹೇಳ್ಬಿಡ್ತೀನಿ. ಮಧ್ಯಾಹ್ನ 12:25 12:50 ತನಕ ಮಾತ್ರ ತುಲಾ ಲಗ್ನದಲ್ಲಿ ನಿಮಗೆ ಲಗ್ನ ಸಿಗುತ್ತೆ. ಈ ಟೈಮಲ್ಲಿ 12:25 12:50 ತನಕ ಮಾತ್ರ ಟೈಮ್ ಇರೋದು. ಈ ಟೈಮಲ್ಲಿ ತುಲಾ ಲಗ್ನ ಇರುತ್ತೆ. ಈ ಟೈಮಲ್ಲೂ ಸಹ ಅಮ್ಮನ್ನ ಕುಳ್ಳಿರಿಸ್ಬೋದು. ಇನ್ನು ನಾನು ಸಂಜೆ ಮಾಡ್ತೀನಿ ಗೋಧೂಳಿ ಲಗ್ನದಲ್ಲಿ ಮಾಡಬೇಕು ಅನ್ನೋದೇ ಆದರೆ, ಗೋಧೂಳಿ ಲಗ್ನದಲ್ಲಿ ಧನುರ್ ಲಗ್ನ ಬರುತ್ತೆ, ಆಯ್ತಲ್ವಾ? ಇದು ಜಸ್ಟ್ ಅರ್ಧ ಗಂಟೆ ಟೈಮ್ ಸಿಗುತ್ತೆ. 5 ಗಂಟೆಯಿಂದ ಹಿಡಿದು 5:30 ಈ 5:30 ಈ ಒಂದು ಟೈಮಲ್ಲಿ ಮಾಡೋದೇ ಆದರೆ ದುಡ್ಡು ನಿಲ್ಲುತ್ತೆ. ಕೆಲವ್ರಿಗೆ ಲಕ್ಷ್ಮಿ ಬರ್ತಾಳೆ, ಹೋಗೋದೇ ಗೊತ್ತಾಗೋದಿಲ್ಲ. ಬರೋದಕ್ಕಿಂತ ಎಷ್ಟು 1 ಪಟ್ಟು ಬಂದರೆ ಕೈಯಿಂದ ಖರ್ಚಾಗೋದು 2 ಪಟ್ಟಷ್ಟು ಖರ್ಚಾಗುತ್ತೆ. ಅದಕ್ಕೋಸ್ಕರ ಮುಖ್ಯವಾಗಿ ಲಗ್ನ ನೋಡಬೇಕಾಗತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ, ಸಿಂಹ ಲಗ್ನದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಬಟ್ ಈ ವರ್ಷ ಮಾತ್ರ ಖಂಡಿತವಾಗ್ಲೂ ಈ ಒಂದು ಮಿಥುನ ಲಗ್ನದಲ್ಲಿ ಖಂಡಿತ ಮಾಡಿದ್ರೆ ತುಂಬ ಅಂದರೆ ತುಂಬಾ ಏಳಿಗೆ ಆಗುತ್ತೆ. ಖಂಡಿತ ಮಾಡಿ, ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ. ಇನ್ನು ನಾನು 8ನೇ ತಾರೀಕು ಮಾಡೋಕ್ಕಾಗಲಿಲ್ಲ, ಮುಂದಿನ ವಾರ ಮಾಡಬಹುದಾ ನಾನು ಅನ್ನೋಂಥದ್ದಾದರೆ ಖಂಡಿತ ಮುಂದಿನ ವಾರನೂ ಸಹ ಮಾಡ್ಬೋದು. ಆದರೆ ಮಾಡೋದಕ್ಕೂ ಮುಂಚೆ ಎಲ್ಲನೂ ರೆಡಿ ಮಾಡ್ಕೊಂಬಿಡಿ. ಹಿಂದಿನ ದಿನ ಅಂತಲೇ ಎಲ್ಲ ಪ್ರತಿಯೊಂದೂ ಸಹ ತಂದಿಟ್ಕೊಂಡು ಅಮ್ಮನವ್ರನ್ನ ಕೂರಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ದೀಪ ಹಚ್ಚಿಸ್ಬಿಟ್ರೆ ಸಾಕು. ಮಿಕ್ಕಿದ್ದು ಆಮೇಲೆ ಏನು ಬೇಕಾದ್ರೂ ಶೃಂಗಾರ ಬಂಗಾರ ಆಮೇಲೆ ಬೇಕಾದ್ರೆ ಮಾಡ್ಕೋಬೋದು. ಉಳಿದಿದ್ದೆಲ್ಲನೂ ಅಮ್ಮನಿಗೆ ಒಂದು ಹಸಿ ಹಾಲು ಇಟ್ಟು ಅಥವಾ ಅಮ್ಮನಿಗೆ ಏನು ಬೇಕೋ ಅದೆಲ್ಲ ಪ್ರತಿಯೊಂದು ರೆಡಿ ಮಾಡಿಕೊಂಡು ಅರ್ಧ ಗಂಟೆಯಲ್ಲಿ ಪೂಜೆಯನ್ನು ಮುಗಿಸ್ತಕ್ಕಂಥದ್ದು. ಇನ್ನು ಅದು ಬಿಟ್ಟರೆ ಇನ್ನು 15ನೇ ತಾರೀಕು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತಂದರೆ 3:30 4 ಗಂಟೆ ತನಕ ನೀವು ಮಾಡ್ಕೋಬೋದು. ಇನ್ನು ಮಧ್ಯಾಹ್ನ 12:25 12:50 ತನಕ ಇದೆ. ಇನ್ನು ಸಂಜೆ 5:30 6:30 ತನಕ ಟೈಮ್ ಇದೆ. ಖಂಡಿತ ನಿಮಗೇನಾದರೂ ಡೇಟ್ ಇದೆ, ಸೂತಕಗಳಿದೆ, ತುಂಬ ನಮಗೆ ಮಾಡೋಕ್ಕೆ ಆಗೋದಿಲ್ಲ, ಎಲ್ಲೋ ಒಂದು ಹೊರಗಡೆ ಇದ್ದೀವಿ, ನಾನು ಈ ಒಂದು 8ನೇ ತಾರೀಕಲ್ಲಿ ವರಮಹಾಲಕ್ಷ್ಮಿ ಕೂರ್ಸೋಕ್ಕಾಗೋದಿಲ್ಲ ಅನ್ನೋರು ಖಂಡಿತ 15ನೇ ತಾರೀಕು ಖಂಡಿತ ಮಾಡ್ಕೊಳ್ಳಿ. ತುಂಬಾ ಏಳಿಗೆ ಆಗುತ್ತೆ. ಇನ್ನು ವರಮಹಾಲಕ್ಷ್ಮಿ ಆದ ಮಾರನೆಯ ದಿನ ಕಳಸವನ್ನು ಕದಲಿಸಬಹುದಾ ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಸಂಜೆ ನೀವು ಕಳಸವನ್ನು ಕದಲಿಸ್ತಕ್ಕಂಥದ್ದು. ವರಮಹಾಲಕ್ಷ್ಮಿ ಹಬ್ಬ ಆದ ಮಾರನೆಯ ದಿನ ಕಳಸವನ್ನು ಕದಲಿಸಬಾರದು ಅಂತನ್ನೋದನ್ನು ಸಹ ನೆನಪಲ್ಲಿಟ್ಕೊಳ್ಳಿ. ಇನ್ನು ವರಮಹಾಲಕ್ಷ್ಮಿ ಕೇಳ್ಕೋಬೇಕಾದ್ರೆ ನಿಮಗೆ ಗೊತ್ತಿದೆ ಏನೆಲ್ಲ ಕೇಳ್ಕೋಬೇಕು, ಹೇಗೆಲ್ಲ ಕೇಳ್ಕೋಬೇಕು, ಕೋರಿಕೆ ಬೇಡಿಕೆಗಳಿಗೆ ಇರೋ ವ್ಯತ್ಯಾಸಗಳೇನು ಅಂತ ತುಂಬ ಸಲ ಹೇಳಿದ್ದೀನಿ. ಅಮ್ಮನವರು ಮನೆ ಒಳಗಡೆ ಎಂಟ್ರೆನ್ಸ್ ನಾವು ಕೊಡ್ತಾ ಇದ್ದೀವಿ ಅನ್ನೋ ಹಂಗೆ ಎದುರುಗಡೆ ಯಾವುದೇ ಕಾರಣಕ್ಕೂ ಅಮ್ಮನವ್ರ ತಕ್ಷಣ ಕಾಣಿಸ್ಕೋಬಾರ್ದು. ಹೆಣ್ಮಕ್ಳು ಕಣ್ಣಿಗೆ ಹುಡುಕಾಡಬೇಕು ಅಮ್ಮವ್ರು ಎಲ್ಲಿದ್ದಾರೆ ಅಂತ. ಆ ರೀತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇನ್ನು ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ, ಅದನ್ನು ಸಹ ಹೇಳ್ತಾ ಇದ್ರ ಬಗ್ಗೆನೂ ಮಾತಾಡೋಣ ಅಂತ ಅಷ್ಟೇ. ಇನ್ನು ನಾನು ಸ್ವಲ್ಪ ಆಲೂಗೆಡ್ಡೆ ಗೊಜ್ಜಿಗೆ ನಾನಿಲ್ಲಿ ಟೊಮೊಟೊ ಹಾಕ್ಕೊಂಡಿದ್ದೀನಿ, ರುಬ್ಬೋದಕ್ಕೆ ಒಂದು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಚಕ್ಕೆ ಲವಂಗ ಶುಂಠಿ, ಈರುಳ್ಳಿ ಬೆಳ್ಳುಳ್ಳಿ, ಸ್ವಲ್ಪ ಅರಶಿನ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಸ್ವಲ್ಪ ಸೋಂಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಟೊಮೊಟೊ ಒಂದೇ ಒಂದು ಹಾಕ್ಕೊಂಡಿರೋದು. ಇನ್ನು ಒಗ್ಗರಣೆಗೆ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ತೀನಿ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ. ಅದ್ರ ಜೊತೆಗೆ ಒಂದು 3 ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಚೆನ್ನಾಗಿ ಕಿವುಚಿಟ್ಕೊಂಡಿದ್ದೀನಿ. ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ. ಪಾತ್ರೆ ಇಟ್ಟು ಅದಕ್ಕೆ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ಸೋಂಪನ್ನು ಹಾಕ್ಕೋತೀನಿ. ಎಷ್ಟು ಟೇಸ್ಟ್ ಕೊಡುತ್ತೆ ಗೊತ್ತಾ ಈ ಗೊಜ್ಜಿಗೆ. ಈ ಸೋಂಪು ರುಬ್ಲಿಕ್ಕೂ ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಲ್ಲಿ 1/4 ಸ್ಪೂನು ರುಬ್ಬಕ್ಕೆ 1/4 ಸ್ಪೂನಷ್ಟು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ, ಆಯಿತಾ? ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ.
ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹಸಿ ವಾಸನೆ ಹೋಗಬೇಕು. ಬಾಡಿಸ್ಕೊಂಡಾದ್ಮೇಲೆ ಕಟ್ ಮಾಡಿಟ್ಟಿರೋ ಟೊಮೊಟೊನ ಹಾಕ್ಕೊಳ್ತೀನಿ. ಇದ್ರ ಜೊತೆಗೆ ಉಪ್ಪನ್ನೂ ಸೇರಿಸ್ಕೊತೀನಿ. ಏನು ಗೊತ್ತಾ, ಟೊಮೊಟೊನ ಒಗ್ಗರಣೆನಲ್ಲಿ ಹುರಿದು ಗೊಜ್ಜು ಮಾಡಿದ್ರೆ ಇದನ್ನು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ರುಬ್ಬೋದಕ್ಕಿಂತ ಒಗ್ಗರಣೆನಲ್ಲಿ ರುಬ್ಬಿದ್ರೇ ಸೂಪರ್ ಟೇಸ್ಟ್ ಕೊಡೋದು. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲನೂ ಹಾಕ್ಕೊಳ್ತೀನಿ. ತೆಂಗಿನಕಾಯಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕಿಲ್ಲ. ಯಾಕೆಂದರೆ ಆಲೂಗೆಡ್ಡೆ ಬೇಯಿಸಿರೋದು ಹಾಕ್ತೀವಲ್ಲ, ಇನ್ನೂ ಗಟ್ಟಿ ಜಾಸ್ತಿ ಆಗಿಬಿಡುತ್ತೆ ಅಂತ. ಹಾಗೆಯೇ ಮಸಾಲೆ ಎಲ್ಲ ಒಗ್ಗರಣೆಯಲ್ಲಿ ಹುರ್ಕೊಂಡು ಅದಕ್ಕೆ ಎಷ್ಟು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಹೆಚ್ಚಿಸ್ಕೊಂಡು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಮಸಾಲೆ ಎಲ್ಲನೂ ಚೆನ್ನಾಗಿ ಕುದಿಸ್ಕೊಂಡು, ಇವಾಗ ಚೆನ್ನಾಗಿ ಕಿವುಚಿಟ್ಟಿದ್ನಲ್ಲ ಆಲೂಗೆಡ್ಡೆನ, ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತು ಅಂದರೆ 3 ನಿಮಿಷ ಚೆನ್ನಾಗಿ ಕುದಿಸ್ಕೊತು ಅಂದರೆ ಆಲೂಗೆಡ್ಡೆ ಗೊಜ್ಜು ಇಡ್ಲಿಗೆ ರೆಡಿ ಆಯಿತು. ಒಂದು ಸಲ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ಇದಕ್ಕೆ ಹಸಿ ಬಟಾಣಿ ಇಲ್ಲ ಒಣಗಿರೋ ಬಟಾಣಿ ಬೇಯಿಸಿ ಹಾಕಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಹಾಗೆಯೇ ಇನ್ನು ಇಡ್ಲಿ ಎಲ್ಲ ಮಾಡಿ ಎಲ್ಲ ಕೊಟ್ಟಾಯಿತು. ಆದರೆ ಏನು ಮಾಡೋದು, ಮಕ್ಳಿಗಂತೂ ಕಂಪಲ್ಸರಿಯಾಗಿ ಉದ್ದಿನ ಕಾಳು ಬೇಯಿಸ್ಕೊಡ್ಬೇಕು. ಈಗ ಮಳೆಗಾಲ ಅಲ್ವಾ, ಈ ಉದ್ದಿನ ಕಾಳು ಸ್ವಲ್ಪ ಸೊಂಟ, ಬೆನ್ನು ಮತ್ತು ಕೈಕಾಲು ಎಳ್ತಕ್ಕೆಲ್ಲ ತುಂಬಾ ಒಳ್ಳೆಯದು. ಅದರಲ್ಲೂ ಏನಾರು ಪೀರಿಯಡ್ಸ್ ಆಗಿರೋ ಹೆಣ್ಮಕ್ಳಿಗಂತೂ ಯಪ್ಪಾ ಎಷ್ಟು ಬಲ ಗೊತ್ತಾ ಇದು. ಡೈಲಿ ಏನಾದ್ರು ಕಂಪಲ್ಸರಿಯಾಗಿ ಉದ್ದಿನ ಕಾಳು ಬೇಯಿಸ್ಕೊಂಡು ಅದಕ್ಕೆ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಬ್ಬಾ, ಮೂಳೆಗಳು ನೋವು ಬರೋದಿಲ್ಲ, ಸೊಂಟ ನೋವು ಬರಲ್ಲ, ಬೆನ್ನು ನೋವು ಬರುತ್ತೆ. ನೋಡಿ, ಒಂದು ತಿಳ್ಕೊಳ್ಳಿ, ಬೆನ್ನು ನೋವು ಬಿದ್ದಿರೋದಕ್ಕೆ ಅಥವಾ ಬೇರೆ ಏನಾದರೂ ಕಾರಣಗಳಿಂದ ಸೊಂಟ ನೋವು, ಬೆನ್ನು ಯಾಕೆ ಬರೋದು ಅಂದರೆ ಸ್ವಲ್ಪ ಇಂಜೆಕ್ಷನ್ ಎಲ್ಲ ತೊಗೊಂಡಿರ್ತೀರಲ್ಲ, ಅನಸ್ತೇಷಿಯಾ ಇಂಜೆಕ್ಷನ್ ಎಲ್ಲ ತೊಗೊಂಡಿರ್ತೀರಲ್ಲ, ಆ ನೋವುಗಳೆಲ್ಲ ಇದು ವಾಸಿ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ, ಸಂಪೂರ್ಣ ವಾಸಿ ಆಗೋದಿಲ್ಲ. ಆದರೆ ಕೆಲವು ನಿಶ್ಶಕ್ತಿಗೆ ಬರುತ್ತಾ ಇರುತ್ತೆ ಗೊತ್ತಾ, ಸ್ವಲ್ಪ ನಿಶ್ಶಕ್ತಿ ಇರ್ತಾರೆ ಅಂಥವ್ರಿಗೆಲ್ಲ ಇದು ಸರ್ವೇ ಸಾಮಾನ್ಯ. ಕಂಪಲ್ಸರಿಯಾಗಿ ಬಳಸಿ ಉದ್ದಿನ ಕಾಳನ್ನ, ತುಂಬ ಒಳ್ಳೆಯದು. ಏನು ಮೇಡಮ್ ಬೆಳಿಗ್ಗೆನೇ ತಿಂಡಿ ಮಾಡಿಬಿಟ್ಟು ಕಷಾಯ ಕುಡಿತಿದ್ದೀರಾ ಅಂತ ಹಂಗ್ಸೋಕೆ ಹೋಗಬೇಡಿ. ತಿಂಡಿ ಬಂದ್ಬಿಟ್ಟು ಮನೆಯವ್ರಿಗೆ ಹಾಕ್ಕೊಟ್ಟೆ, ಮತ್ತು ನಮ್ಮ ಮನೆಯವರ ಫ್ರೆಂಡ್ ಬಂದಿದ್ದರು, ಅವರಿಗೆ ಬೇಗ ಬೇಗ ಹಾಕ್ಕೊಟ್ಟೆ. ಕಾರಣ ಏನಂದರೆ ಬೆಳಿಗ್ಗೆ 6 ಗಂಟೆಗೆ ಅವರು ಡ್ಯೂಟಿಗೆ ಜಾಯ್ನ್ ಆಗಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ 6 ಗಂಟೆಗೆ ಅವರು ಕಷಾಯ, ನಮ್ಮ ಮನೆಯವ್ರಿಗೆಲ್ಲ ಕಷಾಯ ಮಾಡಿಕೊಟ್ಟು ಅವರು ತಿಂಡಿ ಮಾಡ್ತಾ ಕೂತ್ಕೊಂಡ್ರೆ ಪಾಪ ಅವರು ಲೇಟ್ ಆಗುತ್ತಲ್ವಾ. ಅದಕ್ಕೋಸ್ಕರ ಫಸ್ಟು ಅವರಿಗೆಲ್ಲ ತಿಂಡಿ ಎಲ್ಲ ಮಾಡಿ ಕಳಿಸ್ಬಿಟ್ಟು ಆಮೇಲೆ ನಾವು ಕಷಾಯ ಮತ್ತು ಉದ್ದಿನಕಾಳು ಎಲ್ಲನೂ ಬೇಯಿಸ್ಕೊಳ್ತಾ ನಿಂತ್ಕೊಂಡ್ವಿ. ಇನ್ನು ನಾವು ಉದ್ದಿನಕಾಳು ತಿಂದ್ಬಿಡ್ತು ಅಂದರೆ ಇನ್ನು ಊಟ ಅಂತೂ ಬೇಡವೇ ಬೇಡ, ಹೊಟ್ಟೆ ತುಂಬೋಗ್ಬಿಡುತ್ತೆ. ಅಷ್ಟರಲ್ಲಿ ನೋಡಿ ನಮ್ಮ ಸುಪುತ್ರ ಏನು ಮಾಡ್ತಾ ಇದ್ದಾನೆ ಅಂತ, ನಾನು ರೆಡಿ ಮಾಡ್ತೀನಿ ಕೊಡು ಅಂದ್ಕೊ ಹಠ ಮಾಡ್ಕೊಂಡು ಬಂದ. ಬೇಡ ಕಣೋ ಅಂತಂದರೆ, ಯಾಕೆ ಗೊತ್ತಾ ಬಂದಿರೋದು, ಆ ತುರಿಬೇಕಾದ್ರೆ ಆ ಸುತ್ತ ರೌಂಡಲ್ಲಿ ಒಂದು ರೀತಿ ಸಿಪ್ಪೆ ಥರ ಬರುತ್ತೆ ಒಳಗಡೆ, ಅದು ಸ್ವೀಟ್ನೆಸ್ ಇರುತ್ತೆ, ಕೊಬ್ಬರಿನೇ ಆಗಲಿ ಕಾಯಿನೇ ಆಗಲಿ, ಅದನ್ನು ತಿನ್ನೋಕ್ಕೋಸ್ಕರ ನಾನು ತುರಿತೀನಿ ಅಂದ್ಕೊಂಡು ಬಂದಿದ್ದಾನೆ. ಹಂಗಾಗಿ ಅವನ ಕೈಲೂ ಸ್ವಲ್ಪ ತುರಿಸ್ದೆ. ಇವಾಗೆಲ್ಲ ನೋಡಿ ಕೊಬ್ಬರಿ, ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಉದ್ದಿನಕಾಳು ತೋರಿಸ್ತೀನಿ ಯಾವ ಥರ ಬೇಯಿಸ್ಬೇಕು ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬೇಯಬೇಕು ಗೊತ್ತಾ, ಹಣ್ಣು ಥರ ಬೇಯಬೇಕು, ಸ್ವಲ್ಪ ದಿಂಡಿದ್ರೂ ಚೆನ್ನಾಗಿರೋದಿಲ್ಲ. ನೋಡ್ತಿದ್ದೀರಾ, ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದ್ರೆ ಸ್ವಲ್ಪ ನೀರಿತ್ತು, ಈ ನೀರನ್ನು ಚೆಲ್ಲೋ ಹಾಗಿಲ್ಲ. ಈ ನೀರು ಚೆಲ್ಲಿದ್ರೆ ನೀವು ಉದ್ದಿನಕಾಳು ತಿಂದರು ಒಂದೇ, ತಿಂದಿದ್ರು ಒಂದೇ. ಯಾಕೆಂದರೆ ಪೌಷ್ಟಿಕಾಂಶಗಳೆಲ್ಲ ಅದರಲ್ಲೇ ಇರೋದು. ಆ ಕಾರಣಕ್ಕೋಸ್ಕರ ಒಂದು 2 ನಿಮಿಷ ಐ ಫ್ಲೇಮಲ್ಲಿ ಇಟ್ಬಿಟ್ಟು ನೀರೆಲ್ಲ ಹಿಂಗೋ ಹೋಗಂಗೆ ಮಾಡಿಕೊಂಡು ಆಮೇಲೆ ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ, ಮಾಮೂಲಿ ಕೊಬ್ಬರಿ, ಹಸಿ ಕೊಬ್ಬರಿ ಹಾಕಲಿಕ್ಕೆ ಹೋಗಬೇಡಿ, ಒಣ ಕೊಬ್ಬರಿನೇ ಹಾಕಬೇಕು. ಆ ಒಣ ಕೊಬ್ಬರಿ ಹಾಕಿದ್ರೇ ಅದು ರುಚಿ ಜಾಸ್ತಿ. ಇನ್ನು ಇಡ್ಲಿ ಮಾಡಿಕೊಟ್ಟಾಯಿತು, ಗೊಜ್ಜು ಮಾಡಿಕೊಟ್ಟಾಯಿತು. ಇನ್ನು ಎಲ್ಲ ರೆಡಿ ಮಾಡಿ ಕಳಿಸ್ಬಿಟ್ಟೆ. ಮನೆಯವರು ಹೋಗೋರೆಲ್ಲ ಹೋದರು, ಮಗನೂ ಸಹ ಉದ್ದಿನಕಾಳು ತಿಂದ್ಕೊಂಡ, ಮನೆಯವರು ತಿಂದರು, ನಾನು ತಿಂದಾಯಿತು. ಎಲ್ಲ ತಿಂದಾದಮೇಲೆ ಇನ್ನೇನಿದೆ, ಬೇಗ ಬೇಗ ಸಬ್ಬಸಿಗೆ ಸೊಪ್ಪು ಇತ್ತು, ಅದನ್ನೆಲ್ಲ ಸೋಸ್ಕೊಂಬಿಟ್ಟು ಮೊಳಕೆ ಹುರುಳಿ ಕಾಳು ಹಾಕಿ ಉಪ್ಸಾರು ಮಾಡ್ಕೊಂಬಿಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಸ್ನೇಹಿತರೆ, ಕಾಳನ್ನು ಕೆಲವೊಂದು ಕಳ್ಳುಗಾಳಿರುತ್ತೆ ಉದ್ದಿನ ಕಾಳಲ್ಲಿ, ನೋಡ್ಕೊಂಡು ಮಾಡಿಕೊಂಡು ಕಾಳನ್ನು ನೆನೆ ಹಾಕಿ ಜಾಲಿಸ್ಕೊಳ್ಳಿ. ಕಲ್ಲು ಎಷ್ಟೇ ಬೇಯಿಸಿದ್ರೂ ಅದು ಕರುಮ್ ಕರುಮ್ ಅಂತ ಇರ್ತವೆ, ಕಲ್ಲು ಥರ. ಆಯಿತಾ, ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವೀಟ್ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಆದರೆ ಆಸಮ್ ಆಗಿರುತ್ತೆ. ಒಂದು ಸಲ ನೀವೇನಾದ್ರು ಟೇಸ್ಟ್ ನೋಡ್ತು ಅಂದರೆ ಖಂಡಿತ ಬಿಡೋಲ್ಲ. ಡೈಲಿ ಉದ್ದಿನಕಾಳು ಬೇಯಿಸ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದರಲ್ಲೂ ಸ್ವಲ್ಪ ಕಪ್ಪು ಬೆಲ್ಲ ಇದ್ದರೆ ಇನ್ನೂ ಚೆಂದ. ಸಕ್ಕರೆ ಮಾತ್ರ ದಯವಿಟ್ಟು ಹಾಕೋಕ್ಕೆ ಹೋಗಬೇಡಿ, ಹನಿ ಹಾಕೋಕ್ಕೆ ಹೋಗಬೇಡಿ, ಆಮೇಲೆ ಕಲ್ಲು ಸಕ್ಕರೆನೂ ಹಾಕೋಕ್ಕೆ ಹೋಗಬೇಡಿ. ಬೆಲ್ಲನೇ ಹಾಕಬೇಕು ಉದ್ದಿನ ಕಾಳಿಗೆ. ಅದ್ರ ರುಚಿ ಇನ್ನಷ್ಟು ಡಬಲ್ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ಮುದುಕರ ತನಕನೂ ಸಹ ಈ ಉದ್ದಿನ ಕಾಳನ್ನು ತಿಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು.
ಹೊಸ್ದಾಗಿ ಮದುವೆ ಆಗಿರೋ ಮದುಮಕ್ಕಳಿಗೆ ಉದ್ದಿನಕಾಳನ್ನ ತಿನ್ನಿಸ್ತಾರೆ. ಮೆಚರ್ಡ್ ಆದ ಹೆಣ್ಮಕ್ಳು ತಿನ್ನಿಸ್ತಾರೆ. ಆಮೇಲೆ ಸೊಂಟ ನೋವು, ಬೆನ್ನು ನೋವು, ನಿಶ್ಶಕ್ತಿ ಇರೋರಿಗೆ ಈ ಉದ್ದಿನಕಾಳನ್ನ ತಿನ್ನಿಸ್ತಾರೆ. ಪ್ರತಿ ತಿಂಗಳು ಡೇಟ್ ಆಗೋರ್ಗು ಉದ್ದಿನಕಾಳು ತಿನ್ನಿಸ್ತಾರೆ ಅಂತಲೇ ಹೇಳ್ಬೋದು. ಸಬ್ಬಸಿಗೆ ಸೊಪ್ಪನ್ನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ನೆನೆಸ್ಕೊಂಡು ಮೊಳಕೆ ಹುರುಳಿಕಾಳು ಚೆನ್ನಾಗಿ ಬಂದಿತ್ತು. ಜಾಸ್ತಿಯಾಗಿ ಹುರುಳಿಕಾಳನ್ನ ನೆನೆಸ್ಬಿಟ್ಟು ಮೊಳಕೆ ಬರಿಸ್ಕೊಂಡ್ಬಿಟ್ಟಿದ್ದೆ. ಯಾಕೆಂದರೆ ಒಂದಿನ ಬಸ್ಸಾರು, ಒಂದಿನ ಉಪ್ಸಾರು, ಇನ್ನೊಂದು ದಿನ ಮಸಾಲೆ ಸಾರು ಮಾಡ್ಕೋಬೋದು ಅಂತ. ಅದರ ಜೊತೆಗೆ ಹೆಸ್ರು ಕಾಳನ್ನೂ ಸಹ ಮೊಳಕೆ ಬರೆಸಿಟ್ಕೊಂಡಿದ್ದೀನಿ. ಕೆಲವೊಂದು ಸಲ ಹೆಸ್ರು ಕಾಳು ಮೊಳಕೆ ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ಇನ್ನು ಮನೆಯವರು ಅಥವಾ ಮನೆಯವ್ರ ಫ್ರೆಂಡ್ ಇತ್ತು ಅಂದರೆ ದಿನಕ್ಕೆ ಏನಾದರೂ 1, 2 ಥರ ಅಡುಗೆ ಮಾಡಲೇಬೇಕು. ಇಲ್ಲ ಅಂತಂದರೆ ನಮ್ಮ ಮನೆಯವ್ರು ಸ್ವಲ್ಪ ಹಾಗೆ ಹೀಗೆ ಹ್ಞೂ, ಹಾಂ ಅನ್ನೋದು ಜಾಸ್ತಿ. ಅದಕ್ಕೋಸ್ಕರ ಹುರುಳಿಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿತ್ತು ಗೊತ್ತಾ? ಅದರಲ್ಲೂ ಬಟ್ಟೆಲಿ ಬೇರೆ ಕಟ್ಟಿದ್ನಲ್ವಾ, ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು. ಆಮೇಲೆ ಕೆಲವೊಂದು ಹುರುಳಿಕಾಳು ಸರಿಯಾಗಿ ತೊಳಿಲಿಲ್ಲ ಅಂದರೆ ಮೊಳಕೆ ಕಟ್ಟಾದಮೇಲೆ, ಮೊಳಕೆ ಬಂದ ಮೇಲೆ ಲೋಳೆ ಲೋಳೆ ಥರ ಬರುತ್ತೆ. ಆ ಥರ ಆಗೋಗಿ ಬಿಡಬೇಡಿ, ಚೆನ್ನಾಗಿ ತೊಳಿರಿ ಆಯಿತಾ? ಈಗ ಕುದೀತಿರೋ ನೀರಿಗೆ ಹುರುಳಿಕಾಳು ಹಾಕಿದ್ದೀನಿ, 2 ಟೊಮೊಟೊ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಅದೆಲ್ಲ ಚೆನ್ನಾಗಿ ಬೇಯಲಿ. ನಾನು ಕುಕ್ಕರಲ್ಲಿ ವಿಸಲ್ ತೊಗೊಂಡ್ಬಿಡ್ತೀನಿ, 2 ವಿಸಲ್ ತೊಗೋತೀನಿ. ವಿಸಲ್ ಬರೋ ತನಕ ಇಲ್ಲಿ ಸೊಪ್ಪನ್ನು ಕಟ್ ಮಾಡ್ಕೊತೀನಿ. ಸೊಪ್ಪನ್ನ ಯಾವುದೇ ಕಾರಣಕ್ಕೂ ವಿಸಲ್ ತೊಗೊಳಕ್ಕೆ ನಂಗೆ ಇಷ್ಟ ಆಗೋದಿಲ್ಲ. ನನಗೆ ಸಬ್ಬಸಿಗೆ ಸೊಪ್ಪು, ನಾರಂಬಳೆ ಸೊಪ್ಪು ನಂಗೆ ತುಂಬ ಇಷ್ಟ. ನಾರಂಬಳೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಅಂದರೆ ಸಖತ್ ಇಷ್ಟ. ಎಲ್ಲಿ ಸಿಕ್ಕಿದ್ರೂ ಬಿಡೋದಿಲ್ಲ. ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಹಾಕಿ ಸ್ವಲ್ಪ ಹಾಲು ಬಿಟ್ಬಿಟ್ಟು ಹಾಲು ಸಾರು ಥರ ಮಾಡ್ಕೊಂಡು ಊಟ ಮಾಡಿದ್ರೂ ಚೆನ್ನಾಗಿರುತ್ತೆ. ಪಲ್ಯ ರೀತಿ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ. ಆಗಲೇ ಹೇಳ್ತಾ ಇದ್ದೆ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ. ವರಮಹಾಲಕ್ಷ್ಮಿ ಹಬ್ಬನ ಸಾಧ್ಯವಾದಷ್ಟು ದೇವರ ಮನೆಯಲ್ಲಿ ಕೂರಿಸುವಂತಹ ವ್ಯವಸ್ಥೆಯನ್ನು ಮಾಡಿ, ಹಾಗೆ ಸ್ವಲ್ಪ ಮರೆತೆರೆ ಅಂತನ್ನೋದು ಇರಲಿ. ಸಾಧ್ಯವಾದಷ್ಟು ಊಟದ ಟೇಬಲ್ ಮೇಲೆ ಯಾವುದೇ ಕಾರಣಕ್ಕೂ ವರಮಹಾಲಕ್ಷ್ಮಿಯನ್ನು ಕೂರಿಸ್ಲಿಕ್ಕೆ ಹೋಗಬೇಡಿ. ಕಡಪಾತ ಕಲ್ಲದ ಮೇಲೆ ಯಾವುದೇ ಕಾರಣಕ್ಕೂ ಕೂರಿಸ್ಲಿಕ್ಕೆ ಹೋಗಬೇಡಿ. ಆಮೇಲೆ ಈಗೆಲ್ಲ ಅಮೇರಿಕನ್ ಸಿಲ್ವರ್ ಅಂತೆಲ್ಲ ಬರುತ್ತಲ್ಲ, ಆ ಥರ ಮಣೆಗಳಿರುತ್ತಲ್ಲ, ಆ ಥರ ಮಣೆ ಮೇಲೂ ಸಹ ವರಮಹಾಲಕ್ಷ್ಮಿ ಅಮ್ಮನ ಕೂರಿಸ್ಲಿಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಹಲಸಿನ ಮರದ ಹಲಿಗೆ, ಹಲಸಿನ ಹಲಿಗೆ ಮೇಲೆ ಹಲಸಿನ ಹಣ್ಣು ಗೊತ್ತಲ್ವಾ, ಆ ಮರದ ಹಲಿಗೆನೂ ಮಾಡಿಸ್ಕೊಳ್ಳಿ. ನಿಮ್ಮ ಪರಿಚಯ ಇರೋ ಆಚಾರಿಗಳ ಕೈಲಿ ಮಾಡಿಸ್ಕೊಂಡು ಅದರ ಮೇಲೆ ನೀವೇನಾದ್ರು ಪೂಜೆ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ತುಂಬ ಅಂದರೆ ಸಿಕ್ಕಾಪಟ್ಟೆ ಒಳ್ಳೆಯದಾಗುತ್ತೆ. ಏನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೂ ಈ ಹಲಸಿನ ಮರದ ಒಂದು ಹಲಗೆಯಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು. ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ, ನಮ್ಮ ತಾತ ಮುತ್ತಾತ ಕಾಲದಲ್ಲೆಲ್ಲ, ನಮ್ಮ ತಂದೆ ಕಾಲದಲ್ಲೂ ಸಹ ಮಂಚನ ಹಲಸಿನ ಮರದಿಂದನೇ ಮಾಡಿಸ್ತಾಯಿದ್ರು. ಯಾಕೆಂದರೆ ಗಂಡ ಹೆಂಡತಿ ಸಂಸಾರ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮನೆ ಏಳಿಗೆ ಆಗುತ್ತೆ ಅನ್ನೋ ಕಾರಣದಿಂದ ಹಲಸಿನ ಹಣ್ಣೊಂದು ಒಂದು ಮರದಿಂದನೇ ಎಲ್ಲನೂ ಮಾಡಿಸ್ತಾಯಿದ್ರು. ನನಗೆ ಒಂದು ಕೇಳ್ತಿದ್ದೆ ಪ್ರಶ್ನೆ ಮಾಡಿ ಅವರನ್ನು, ಇಲ್ಲಮ್ಮ ಇದರಿಂದ ಮಾಡಿಸಿದ್ರೆ ಒಳ್ಳೆಯದು, ಇದರಿಂದ ಇದನ್ನು ಹಸೆಮಣೆ ಅಂತ ಬರುತ್ತೆ, ಅದನ್ನು ಸಹ ಮಾಡಿಸ್ತಾಯಿದ್ರು. ಆಮೇಲೆ ದೇವರಿಗೆ ಕೂರಿಸೋದಕ್ಕೆ ಅಂತಂದ್ಬಿಟ್ಟು ಹಲಗೆಗಳನ್ನು ಮಾಡಿಸ್ತಾಯಿದ್ರು. ಹಾಗಾಗಿ ನಿಮ್ಗೆ ಗೊತ್ತಿರೋರನ್ನ, ಪರಿಚಯ ಇರೋರನ್ನ ಅವ್ರ ಕೈಲೇ ಮಾಡಿಸಿ ಹೊರ್ತು ದಯವಿಟ್ಟು ಬೇರೆಯವ್ರ ಕೈಲಿ ಮಾತ್ರ ಏನನ್ನೂ ಮಾಡ್ಸೋಕ್ಕೆ ಹೋಗಬೇಡಿ. ದಯವಿಟ್ಟು ಪ್ಲೀಸ್ ನಿಮ್ಮೆಲ್ಲರೂ ಕೇಳ್ಕೊಳ್ತೀನಿ, ಬೇರೆಯವ್ರ ಕೈಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬೇರೆ ಮರದಿಂದ ಕೂರಿಸಿರೋದು, ಮೆಟಲಿಂದ ಕೂರಿಸೋದು ಅದು ಮಾಡಬೇಡಿ. ಸಾಧ್ಯವಾದಷ್ಟು ನಮ್ಗೆ ಒಳ್ಳೇದಾಗಬೇಕು ಅಂದರೆ ಮಾತ್ರ ಈ ಮಾತನ್ನು ಕೇಳ್ಕೊಳ್ಳಿ. ಅಯ್ಯೋ ನೀವೇನೋ ಹೇಳಿಬಿಟ್ರಿ, ನಾವೆಲ್ಲಿಂದ ತೊಗೊಂಬರೋಣ ಅಂತನ್ಬೇಡಿ. ಅಟ್ಲೀಸ್ಟ್ ಒಂದು ಹಲಿಗೆ ಅಂತ ಸಿಗುತ್ತಲ್ವ, ಮಂಟಪ ಥರ ಮಾಡ್ಕೊಂಬಿಟ್ಟು ಮಾಡಿ. ಆದರೆ ನಿಮ್ಗೇನಾದರೂ ಅನುಕೂಲ ಇತ್ತು ಅಂದರೆ ಹಲಸಿನ ಮರದ ಒಂದು ಹಲಿಗೆನ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಮೆಟಲ್ಲೆಲ್ಲ ಕೂರ್ಸೋಕೆ ಹೋಗಬೇಡಿ. ಸಿಂಪಲಾಗಿ ಹಲಿಗೆ ಸಿಗುತ್ತೆ, ಆ ಕಡೆ ಈ ಕಡೆ ಕಾಲು ಕೊಟ್ಟು ಕೂರಿಸಿದ್ರೆ ಇವತ್ತೆಲ್ಲ ಈಗ ಹಲಿಗೆ ತೊಗೊಂಬಂದರೆ ಇನ್ನು 10 ನಿಮಿಷದಲ್ಲಿ ರೆಡಿ ಮಾಡಿಕೊಡ್ತಾರೆ ಆಯಿತಾ. ಇವಾಗ ಕಾಳೆಲ್ಲ ಬೆಂದಿತ್ತು, ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಕಾಳೆಲ್ಲ ಬಸ್ಕೊಂಡು ಕಾಳಿಗೆ ನಾರ್ಮಲಾಗಿ ಎಲ್ಲರೂ ಹೇಗೆ ಒಗ್ಗರಣೆನ ಹಾಕ್ತಾರೆ ಆ ಥರ ಒಗ್ಗರಣೆ ಹಾಕ್ಕೋತೀನಿ. ಸರ್ವೇಸಾಮಾನ್ಯ ಹಸಿಮೆಣಸಿನ್ಕಾಯಿನ ಹುರಿದು ಉಪ್ಸಾರಂಕಾರನ ಮಾಡ್ತೀವಿ, ಇಲ್ಲ ಒಂದು ಹಸಿಮೆಣಸಿನ್ಕಾಯಿನ ಸುಟ್ಟು ಉಪ್ಸಾರಂಕಾರ ಮಾಡ್ಬೋದು. ಇಲ್ಲ ಈ ಥರ ಒಂದು ಉಪ್ಸಾರು ಕಾಳು ಬೇಯಬೇಕಾದ್ರೇ ಟೊಮೊಟೊ ಹಸಿಮೆಣಸಿನ್ಕಾಯಿ ಎಲ್ಲನೂ ಬೇಯಿಸ್ಕೊಂಡು ಉಪ್ಸಾರು ಖಾರ ಮಾಡ್ಬೋದು. ಆದರೆ ಈ ಥರ ಬೇಯಿಸ್ಕೊಂಡು ಮಾಡೋದ್ರಿಂದ ಜಾಸ್ತಿ ದಿನ ಇಟ್ಕೊಳಕ್ಕಾಗೋದಿಲ್ಲ, ಹಾಳಾಗ್ಬಿಡುತ್ತೆ. ಜಾಸ್ತಿ ದಿವಸ ಅಂದರೆ ಏನು ಗೊತ್ತಾ, ಇವತ್ತು ಸಂಜೆ ರುಬ್ಬಿದ್ದೀನಿ ಅಂದರೆ ನಾಳೆ ಸಂಜೆ ತನಕ, ಇಲ್ಲ ಇವತ್ತು ಬೆಳಗ್ಗೆ ರುಬ್ಬಿದ್ದೀನಿ ಅಂದರೆ ನಾಳೆ ಬೆಳಗ್ಗೆ ತನಕ ಇರುತ್ತೆ. ಆಮೇಲೆ ಇರೋದಿಲ್ಲ, ಸ್ವಲ್ಪ ಹುಳಿ ಥರ ಆಗಿಬಿಡುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇರುತ್ತೆ, ಬಟ್ ಫ್ರಿಜ್ಜಲ್ಲಿ ಇಟ್ಟರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಉಪ್ಸಾರಿನ ಖಾರ. ಹೊರಗಡೆನೇ ಇಟ್ಟು ತಿಂದರೆ ಚೆಂದ. ಚೆನ್ನಾಗಿ ಕಟ್ಟಿಬಿಟ್ಟಿದೆ, 2 ವಿಸಲ್ ತೊಗೊಂಡಿದೆ. ವಿಸಲ್ ತೊಗೊಂಡಾದಮೇಲೆ ಸೊಪ್ಪನ್ನು ತುಂಬಿಟ್ಟು ಒಂದು 5 ನಿಮಿಷ ಹಾಗೆ ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಂಡೆ, ಅದಕ್ಕೇನು ವಿಸಲ್ ತೆಗಿಲಿಲ್ಲ. ನಾರ್ಮಲಾಗಿ ಸ್ವಲ್ಪ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹುರ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಾದಮೇಲೆ
ಸೊಪ್ಪು ಕಾಳೆಲ್ಲನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಕಾಳು ಒಗ್ಗರಣೆ ಮಾಡ್ಕೊತು ಅಂತಂದರೆ ಉಪ್ಸಾರು ಕಾಳು ರೆಡಿ ಆಯಿತು. ಖಂಡಿತ ಟ್ರೈ ಮಾಡಿ. ಮೊಳಕೆ ಹುರುಳಿಕಾಳಿಗೆ ಮಾತ್ರ ಹೇಳಿ ಮಾಡಿಸಿದ್ದು. ಮಾಮೂಲಿ ಹುರುಳಿಕಾಳು ಇರುತ್ತಲ್ಲ ಅದಕ್ಕೆ ಮಾತ್ರ ನೀವು ಸಬ್ಬಸಿಗೆ ಸೊಪ್ಪು ಹಾಕಕ್ಕೆ ಹೋಗ್ಬೇಡಿ. ಹುರುಳಿಕಾಳು ಸಿಕ್ಕಾಪಟ್ಟೆ ಇರುತ್ತೆ, ಹೀಟ್ ಇರುತ್ತೆ. ಸಬ್ಬಸಿಗೆ ಸೊಪ್ಪು ಸಹ ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ. ಯಾವುದೇ ಕಾರಣಕ್ಕೂ ಬೇಡ. ಬಾಣಂತಿಯರು ಬೇಕಾದ್ರೆ ಕೊಡ್ಬೋದು. ಬಾಣಂತಿಯರಿಗೆ ಹುರುಳಿಕಾಳು ಸಬ್ಬಸಿಗೆ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರೋ ಇಲ್ಲ ಉಪ್ಸಾರೋ ಮಾಡ್ಬಿಟ್ಟು ಕೊಡ್ಬೋದು, ಒಳ್ಳೆಯದು. ಬಟ್ ನಾರ್ಮಲ್ ಇರೋರಿಗೆ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ಚಳಿಗಾಲ, ನಂಗೆ ಶೀತ ಆಗ್ತಾ ಇದೆ, ಈಸಿ ಪ್ರಾಬ್ಲಮ್ ಇದೆ ಅಂದರೆ ಬರೀ ಹುರುಳಿಕಾಳನ್ನು ಹುರಿದ್ಬಿಟ್ಟಾದ್ರೂ ಸರಿ ಹುರುಳಿಕಾಳನ್ನ ಉಪ್ಸಾರು ಮಾಡ್ಬೋದು. ಇಲ್ಲ ಹಾಗೆ ನೆನೆ ಹಾಕ್ಬಿಟ್ಟು ಮಾಡ್ಬೋದು. ಇಲ್ಲ ಅದು ಬೇಡ ಅಂದರೆ ಡೈರೆಕ್ಟಾಗಿ ಮಾಮೂಲಿ ಹುರುಳಿಕಾಳನ್ನ ಚೆನ್ನಾಗಿ ಸೋಸ್ಕೊಂಡು ತೊಳೆದ್ಬಿಟ್ಟು ನೀರಿಗೆ ಹಾಕಿ ಒಂದು 4-5 ವಿಸಲ್ ತಗೊಂಡು ಆಮೇಲೆ ಸೊಪ್ಪನ್ನು ಹಾಕಿ ಒಂದು 5-6 ನಿಮಿಷ ಕುದಿಸ್ಕೊಂಡು ನೀವು ಬಸ್ಕೊಂಡು ಬಸ್ಸಾರು ಮಾಡ್ಕೊಬೋದು. ಈಗ ಕಾಳೆಲ್ಲ ಒಗ್ಗರಣೆ ಎಲ್ಲನೂ ಕೊಟ್ಕೊಂಡಾಯಿತು. ಈಗ ಉಪ್ಸಾರಿನ ಖಾರಕ್ಕೆ ಎಲ್ಲನೂ ರೆಡಿ ಮಾಡ್ಕೋಬೇಕು. ಉಪ್ಸಾರಿನ ಖಾರಕ್ಕೆ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಾವು ಎಷ್ಟು ಚೆನ್ನಾಗಿ ಬೆಳ್ಳುಳ್ಳಿನ ಸಿಪ್ಪೆನ ಹಿಂದೆ ಮುಂದೆ ಮಾತ್ರ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ. ಸಂಪೂರ್ಣ ಸಿಪ್ಪೆ ತೆಗಿಯೋಕ್ಕೆ ಹೋಗಬೇಡಿ. ಅದರ ನಾರಿನಂಶ ಇದ್ರೇ ತುಂಬ ಚೆಂದ. ಈಗ ಬೇಯಿಸಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನು ಮೊಳಕೆ ಹುರುಳಿಕಾಳು ಹಾಕಿದ್ದೀನಿ ಇದ್ರ ಜೊತೆಗೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ನಿಮಗೆ ಪುಡಿ ಉಪ್ಪನ್ನು ಮಾತ್ರ ಹಾಕಕ್ಕೆ ಹೋಗಬೇಡಿ. ಹರಳುಪ್ಪು ಹಾಕಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಖಾರಕ್ಕೆ ರುಚಿನೇ ಬರೋದಿಲ್ಲ ಅಂತ ಅನ್ಬೋದು. ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತೀನಿ. ಜೀರಿಗೆ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಕೆಲವರಿಗೆ ಫ್ಲೇವರ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಜೀರಿಗೆನ ಸ್ವಲ್ಪನೇ ಕಡಿಮೆನೇ ಹಾಕ್ಕೊಳ್ಳಿ. ಹಾಗೆ ಸುಮಾರು ಒಂದು 10-15 ಕಾಳು ಮೆಣಸು, ಹಾಗೆ ಸ್ವಲ್ಪ ಜಾಸ್ತಿಯಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತೀನಿ. ಇಲ್ಲಿ ಕರಿಬೇವು ಸೊಪ್ಪು ಏನೂ ಹಾಕ್ತಾಯಿಲ್ಲ, ಬರೀ ಕೊತ್ತಂಬರಿ ಸೊಪ್ಪು ಒಂದು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಉಪ್ಸಾರನ್ನ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಇಲ್ಲಿ ತಣ್ಣೀರು ಬಿಸಿನೀರು ಏನೂ ಮಿಕ್ಸ್ ಮಾಡ್ತಾ ಇಲ್ಲ. ಮಾಮೂಲಿ ಕಾಳೊಂದು ರಸ ಕಟ್ಟೇನು ಬಿಟ್ಟಿರುತ್ತೆ ಅದನ್ನೇ ಒಂದು ಅರ್ಧ ಸೌಟ ಅಷ್ಟು ಹಾಕ್ಕೊಂಬಿಟ್ಟು ನೈಸಾಗಿ ರುಬ್ಕೊಳ್ತು ಅಂದರೆ ಉಪ್ಸಾರಿನ ಖಾರ ರೆಡಿಯಾಗುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಉಪ್ಸಾರಿನ ಖಾರ ನಾನು ಯಾವ ರೀತಿ ರುಬ್ಬಿದ್ದೀನಿ, ಅದು ಯಾವ ಥರ ಚೆನ್ನಾಗಿರುತ್ತೆ ಅಂದರೆ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಇನ್ನೊಂದು ಸಲ ಹೇಳ್ತೀನಿ, 8ನೇ ತಾರೀಕು ಶುಕ್ರವಾರ, 2ನೇ ಶ್ರಾವಣ ಶನಿವಾರ. ಆ ಶುಕ್ರವಾರದಿಂದ ಅಮ್ಮನವರ ವರಮಹಾಲಕ್ಷ್ಮಿ ಅಮ್ಮ ಅವರ ಒಂದು ಪೂಜೆ ಇದೆ. ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಖಂಡಿತ ಬೆಳಗ್ಗೆ ರಾಹುಗಾಲ 10 ಗಂಟೆ 51 ನಿಮಿಷದಿಂದ 12 ಗಂಟೆ 25 ನಿಮಿಷ ತನಕ. ಯಮಗಂಡಗಾಲ ಬಂದ್ಬಿಟ್ಟು ಮಧ್ಯಾಹ್ನ 3:34ರಿಂದ ಹಾಗೆಯೇ 5 ಗಂಟೆ 8 ನಿಮಿಷ ತನಕ ಇದೆ. ಗುಳಿಕ ಕಾಲ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ, ಆಯಿತಾ. ಮತ್ತು ಬೆಳಿಗ್ಗೆ 9 ಗಂಟೆ 16 ನಿಮಿಷ ತನಕ ಐತೆ. ಇನ್ನು ಅಮ್ಮನವ್ರು ಕೂರಿಸೋ ಅಂಥ ಟೈಮು ಮತ್ತೊಂದು ಸಲ ಹೇಳ್ತೀನಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಕೂರಿಸೋವಂಥದ್ದು 4 ಗಂಟೆಯಿಂದ 4:30 ತನಕ. ಅಷ್ಟರೊಳಗಡೆ ಕೂರಿಸ್ಬೇಕು. ಅದು ಮಿಥುನ ಲಗ್ನದಲ್ಲಿ ಕೂರಿಸಿದ್ರೆ ಇನ್ನೂ ತುಂಬ ಒಳ್ಳೆಯದು. ಹಿಡಿದು ಹೆಚ್ಚುತ್ತೆ, ಮುಟ್ಟದ್ದು ಒದಗುತ್ತೆ, ಕೈಯಲ್ಲಿ ದುಡ್ಡು ನಿಲ್ಲುತ್ತೆ. ಇನ್ನು ಮಧ್ಯಾಹ್ನ ಕೂರಿಸೋದಾದರೆ 12 ಗಂಟೆಯಿಂದ 12 ಗಂಟೆ 25 ನಿಮಿಷದಿಂದ 12 ಗಂಟೆ 50 ನಿಮಿಷದ ಒಳಗೆ ತುಲಾ ಲಗ್ನದಲ್ಲಿ ಕೂರಿಸ್ಬೇಕಾಗತ್ತೆ. ಇನ್ನು ಸಂಜೆ ಗೋಧೋಳಿ ಒಂದು ಸಮಯದಲ್ಲಿ ಕೂರಿಸ್ಬೇಕು ಅಂದರೆ 5 ಗಂಟೆಯಿಂದ 5:30 ನೀವು ಕೂರಿಸ್ಬೇಕಾಗತ್ತೆ. ಅದು ಧನುರ್ ಲಗ್ನ ಬರುತ್ತೆ. ಈ ಟೈಮಲ್ಲಿ ನೀವು ಮಾಡೋದ್ರಿಂದ ತುಂಬಾ ಏಳಿಗೆ ಆಗುತ್ತೆ, ದುಡ್ಡು ಕಾಸು ನಿಲ್ಲುತ್ತೆ ಕೈಯಲ್ಲಿ. ನಾವೇನು ಅಂದ್ಕೊಂಡಿದ್ದೀವೋ ಅದೆಲ್ಲನೂ ಸಾಧನೆ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತೀನಿ. ನಂಗೆ ಗೊತ್ತಿರೋ ಅಷ್ಟು ನಾನು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಾನು ಮಾಹಿತಿನ ಕೊಟ್ಟಿದ್ದೀನಿ ಸ್ನೇಹಿತರೆ. ಉಪ್ಸಾರು ಜೊತೆಗೆ ಇವತ್ತು ಇಡ್ಲಿ, ವರಮಹಾಲಕ್ಷ್ಮಿ ಅಮ್ಮನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ. ಈ ಮಾಹಿತಿ ಏನಾದ್ರು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕಮೆಂಟ್ ಆಗಿ, ಏನೇ ಇದ್ರೂ ಡೌಟನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ನನಗೂ ಕೆಲವೊಂದು ವಿಚಾರಗಳು ಗೊತ್ತಿರೋದಿಲ್ಲ, ನಾನು ಬೇರೆಯವ್ರ ಹತ್ರ ತಿಳ್ಕೊಂಡು ಮಾತಾಡ್ತೀನಿ. ಸ್ನೇಹಿತರೆ, ಉಪ್ಸಾರು ಮಾಡ್ಕೊಂಡು ಊಟ ಮಾಡೋದನ್ನು ಮರಿಬೇಡಿ. ವರಮಹಾಲಕ್ಷ್ಮಿ ಅಮ್ಮನ ಬಗ್ಗೆ ಹುಷಾರಾಗಿರಿ. ಮಿಥುನ ಲಗ್ನದಲ್ಲಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಜಿಪುಣತನ ಬರುತ್ತೆ, ದುಡ್ಡು ಜಾಸ್ತಿ ಕೈಯಲ್ಲಿ ಇರುತ್ತೆ. ನಿಜವಾಗ್ಲೂ ಹಿಂದಿನ ದಿನ ಅಂತಲೇ ರೆಡಿ ಮಾಡಿಕೊಂಡು ಅಮ್ಮನ್ನ ಕರೀರಿ, ಪ್ರೀತಿಯಿಂದ ಕರೀರಿ, ನಂಬಿಕೆಯಿಂದ ಕರೀರಿ. ಕರಿತಾ ಇರಿ, ಅಮ್ಮ ಖಂಡಿತ ಬರ್ತಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.